ನಮ್ಮ ಬೀದರ್ ಅಡುಗೆ ಮನೆಗೆ ಸ್ವಾಗತ. ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲ? ಪಕೋಡ ಮಾಡಿ ತೋರ್ಲತ್ತೀನಿ ನೋಡ್ರಿ. ಯಾವ್ದ್ರ ಪಕೋಡ ಅದ ಏನದ ನೋಡ್ರಿ ವೀಕ್ಷಕರೇ. ಈಗ ನೋಡ್ರಿ ಇಲ್ಲಿ ನಾ ಹೇಳ್ಕೊಡ್ತೀನಿ ನೋಡ್ರಿ. ಕಡಲೆ ಹಿಟ್ಟು ತೊಗೊಂಡೀನಿ ರೀ 1 ಬಟ್ಟಲು. ಆಮೇಲಿಂದ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಈ 3 ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಬಾರಿಗೆ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡೀನಿ ರೀ. ಜದ್ದು ಬಡ್ದು ಇಟ್ಕೊಂಡೀನಿ. ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ, ಒಂದು 2 ಗಂಟೆಯಿಂದ ಕಡಿಪತ್ತ ತೊಗೊಂಡೀನಿ ನೋಡ್ರಿ ಫ್ರೆಶ್ ಆಗಿ. ಇದು ಮಾಡೋ ರೀತಿ ಹೆಂಗದ ಅಂತ ಹೇಳಿ ನೋಡಿರಿ ವೀಕ್ಷಕರೇ. ಈಗ ನೀವು ತೊಳೆದಿಟ್ಟು ನನಗೆ ಫ್ರೆಶ್ ಅದ ನೋಡಿರಿ. ನಮ್ಮ ಗಾರ್ಡನ್ದಾಗೆ ಬೆಳೆಸಿದ ಪಾಲಕ್ ಅದ. ಎಲ್ಲ ಚಂದನೆ ನೀಟಾಗಿ ಅಂತ ತೊಳೆದು ಕಟ್ ಮಾಡಿ ಅಂದ ಇಟ್ಕೊಂಡೀನಿ ನೋಡಿರಿ. ನಾನು ಇದು ಸ್ವಲ್ಪ ಎಲ್ಲ ಒಟ್ಟಿಗೆ ಅಂತ ಸೇರಿಸ್ಕೊಂಡು ಬಾರಿಕೆ ಅಂದ ನಾ ಕಟ್ ಮಾಡ್ಕೊತೀನಿ ನೋಡಿರಿ. ಇಲ್ಲಿ ನೋಡಿರಿ ಬಾರಿಕೆ ಅಂತ ಕಟ್ ಮಾಡಿ ಇಟ್ಕೊಂಡ್ರೆ ನಾ ಪಾಲಕ್ ಸೊಪ್ಪು. ಕಲಿಸ್ಕೊಂಡೆ ಅಂದ್ರೆ ಉಪ್ಪು ಅಂದ್ರೆ ಹಾಕಿಂದದಲ್ಲಿ ಚಂದ ಸ್ವಲ್ಪ ನೀರು ಬಿಟ್ಟಂಗೆ ಆಗ್ತದೆ. ಒಂದು ಹಸಿ ಮೆಣಸಿನ್ಕಾಯಿ ಅದಲ್ರಿ, ಅದು ನೀರು ಬಿಟ್ಟಂಗೆ ಆಗ್ತದೆ. ಸ್ವಲ್ಪ ಮೆತ್ತಗೂ ಆಗ್ತದೆ. ಸ್ವಲ್ಪ ಮೆತ್ತಗೆ ಬಿತ್ತು ನೋಡ್ರಿ. ಈಗ 1 ಬಟ್ಟಲಿಂದ ಕಡಲೆ ಹಿಟ್ಟು ತೊಗೊಂಡಿನಲ್ರಿ ನಾನು. ಇದ್ರಾಗಿಂದ ನೋಡಿ ಅಂದ್ರೆ ಆ್ಯಡ್ ಮಾಡ್ಕೊತೀನಿ ರೀ. ಈ ಥರ ಚಂದ ಸ್ವಲ್ಪ ನೀಟಾಗಿ ಅಂತ ಕಲಿಸ್ಕೋಬೇಕು. ಇಲ್ಲಿ ನೋಡಿರಿ ಅದು ಇದ್ದಷ್ಟು ನಾ ಹಿಟ್ಟು ಹಾಕಿದ್ದೀನಿ ನೋಡಿರಿ. ಕಡಲೆ ಹಿಟ್ಟು ಏನೈತಲ್ಲ ಅದು ನೀವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಆಯ್ತಾವ, ಸ್ವಲ್ಪ ನಿಬ್ಬರು ಆಗ್ತದೆ. ನಾ ಅಕ್ಕಿ ಹಿಟ್ಟು ಏನೂ ಹಾಕ್ಲತ್ತಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ನಮಗೆ ಮೆತ್ತಗೆ ಬೇಕಾಗ್ಯದ ನೋಡಿ. ಸ್ವಲ್ಪ ಡ್ರೈ ಅದ್ರಿ. ಇದ್ರದಾಗ ಏನು ಹಾಕ್ಬೇಕಪ್ಪ ಅಂದ್ರೆ ನೋಡಿರಿ 1-2 ಸ್ಪೂನ್ ಮೊಸರು ಹಾಕ್ತೀನಿ ನೋಡಿರಿ. ನಾ ಗಟ್ಟಿ ಮೊಸರಿಂದ ಹಾಕಿ, ನೀರು ಹಾಕ್ಬಾರ್ದು. ಒಂದು ಸ್ವಲ್ಪ 2 ಸ್ಪೂನಿಂದ ಒಂದು ಗಟ್ಟಿ ಮೊಸರು ಹಾಕಿಂದ ಸ್ವಲ್ಪ ಇದು ಮಾಡ್ಕೊತೀನಿ ನೋಡಿ. ಇದ್ರದಾಗ ಒಂದು ತುಟ್ಕಿನೇ ತಿಂಬ ಸೋಡಾ ರೀ. ಬೇಕಾದ್ರೆ ಹಾಕ್ರಿ, ಇಲ್ಲಿ ಬೇಡ ಅಂದ್ರೆ ಬಿಟ್ರೂ ನಡೀತದೆ. ಚಂದ ಕಲಿಸ್ಕೊತೀನಿ ನೋಡಿ. ಸಾಯಂಕಾಲ ಜೊತೆ ಮಕ್ಕಳಿಗೆ ಅಂತ ಮಾಡಿಕೊಟ್ಟು ಚಂದ ಖುಷಿಲಿಂದ ಆಟ ಆಡ್ಕೊತಾ ತಿಂತಾರೆ. ದೊಡ್ಡವರಿಗಾಗಲಿ ಮಕ್ಕಳಾಗಲಿ. ಇಲ್ಲಿ ನೋಡಿ ಈ ಥರ ಜಾಸ್ತಿ ನೀರಂತೂ ಹಾಕಬಾರ್ದು ನೋಡಿ. ಗಟ್ಟಿ ಆಗ್ತೀವಿ ಅಂದ್ರೆ ನಮಗೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೂ ಮಾಡೋದು ಅಂದ್ರೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಬೇಕು ನೋಡಿ. ಇಲ್ಲಿ ನೋಡಿರಿ ಈಗ ಒಂದು 5 ನಿಮಿಷ ಅಂದರೆ ನೆನೆಯಕ್ಕೆ ಬಿಡ್ತೀನಿ ರೀ ನಾನು. ಮತ್ತು ಬೇರೆ ತಯಾರಿ ಮಾಡ್ಕೊತೀನಿ. ಇಲ್ಲಿ ನೋಡಿ ವೀಕ್ಷಕರೇ ಎಷ್ಟು ಚಂದ ಘಮ ಘಮ ಅಂಥೇಳಿ ಇದು ಕಾಣಿಸ್ಲತ್ತ ನೋಡಿ. ನಾವು ಪಕೋಡಕ್ಕಿಂತ ನಮ್ಗೆ ಆ ಆಕಾರ ಈ ಆಕಾರ ಏನೂ ಇಲ್ಲ ನೋಡಿರಿ. ನಾವು ಹೆಂಗೆ ಬೇಕಾದ್ರೂ ಹಂಗೆ ಹಾಯ್ಕೋಬೋದು. ಸರಳಿಂದು ಈಜಿಲಿಂದು ನೋಡಿರಿ ವೀಕ್ಷಕರೇ. ಪಾಲಕಿಂದ ಪಕೋಡ ಎಷ್ಟು ಚಂದ ಆಗ್ಯಾವ ನೋಡಿರಿ. ಎಷ್ಟು ಸ್ಮೂತ್ನೂ ಆಗ್ಯಾವ ನೋಡಿರಿ. ಕರಿ ಒಳಗೆಲ್ಲ ಪೂರ ಒಳಗೆ ತನ ಚಂದ ಬೈನ್ಬೇಕು ರೀ. ಅಂದರೆ ಟೇಸ್ಟ್ ಬರ್ತದೆ. ನೋಡಿರಿ ಎಷ್ಟು ಒಳ್ಳೆ ಎಷ್ಟು ಚಂದ ಕಾಣ್ಲತ್ತ ನೋಡಿರಿ. ನಿಮ್ಗೆ ಇದ್ರದ್ದು ಎಲ್ಲ ಟ್ರಿಕ್ ಇರ್ತದೆ ನೋಡಿರಿ ಪಾಲಕ್ ಪಕೋಡದ್ನು. ಈ ನಾ ಮಾಡ್ದಂಥ ಥರ ನೀವು ಮಾಡಿರಿ ಅಂದ್ರೆ ಈ ಪಾಲಕ್ ಪಕೋಡ ಸರಿಯಾಗಿ ಬರ್ತಾವೆ. ಈ ಪಾಲಕ್ ಪಕೋಡ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.